ಉಮೇಶ್, ಈಗ ಇದು ಬಹಳ ದಿನ ಇರುತ್ತಂತ ಅನ್ಸುತ್ತಾ ನಿಮ್ಗೆ? ಇಂಥ ಏನು ರಾದ್ದಾಂತ ರಗಳೆ ಆಕ್ರೋಶ ಮತ್ತು ಏನು ಸ್ಥಾನ ಇದು ಮಂತ್ರಿ ಸ್ಥಾನದಿಂದ ವಂಚಿತರಾದವರ ಬೇಗುದು ಇದು ಎಷ್ಟು ದಿನ ಇದು ಉಳಿಯುತ್ತೆ ಸರ್? ಮೇಡಮ್, ಇದು ಬಹುಶಃ ಒಂದು 6 ತಿಂಗಳೊಳಗಡೆ ಇದು ಸರ್ಕಾರಕ್ಕೆ ಆಪತ್ತು ಖಂಡಿತ ಇದೆ ಮೇಡಮ್. ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ಭಾಳ ಕೆಲಸ ಮಾಡಿರೋಂಥವ್ರು ಮತ್ತು ಹೇಳಿದ್ರು ಈಗ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋಂಥ ಕಾರ್ಯಕರ್ತರು, ಅವ್ರಿಗಿಂತ ಸೀನಿಯರ್ ಲೀಡರ್ಗಳು ಇಲ್ಲ, ಹೈಕಮಾಂಡ್ ಎಲ್ಲವನ್ನು ಡಿಸಿಷನ್ ಈಗ ಹೇಳಿರಲ್ಲ. ಡಿ ಕೆ ಶಿವಕುಮಾರ್ ಪಟ್ಟಿನೂ ಪರಿಗಣಿಸಿಲ್ಲ, ಸಿದ್ದರಾಮಯ್ಯನವ್ರ ಪಟ್ಟಿ ಪರಿಗಣಿಸಿಲ್ಲ. ಈಗ ಸಿದ್ದರಾಮಯ್ಯ ನಂಬ್ಕೊಂಡು ಹೋದ್ರೆ ಏನಾದ್ರು ನೀವು ಈ ಕರ್ನಾಟಕದ ರಾಜಕಾರಣವನ್ನ ನೋಡಿದ್ದೀವಿ. ಈ ರೀತಿ ಸಚಿವ ಸಂಪುಟ ವಿಸ್ತರಣೆ, ಪುನಾರಚನೆ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಇಂಥ ವಿಚಾರಗಳಲ್ಲಿ ಬಹಳ ದಿನ ಉಳಿಯಲ್ಲಿದೆ. ಹೌದು. ಆಮೇಲೆ ಇಂಥ ವಿಚಾರಗಳು ಸರ್ಕಾರನ ಉರುಳಿಸಿದ್ದಿಲ್ಲ ಇಲ್ಲಿವರೆಗೆ. ಸರ್ಕಾರವನ್ನ ಪಟ್ಟಂತ ಉರುಳಿಸಿದ್ದಿಲ್ಲ. ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ನೆಪ ಒಡ್ಡುಕೊಂಡು ಆಪರೇಷನ್ ಕಮಲಕ್ಕೊಳಗಾಗಿ ಬಂದಿದ್ದು ಬೇರೆ ಬಿಟ್ರೆ, ಇಮಿಡಿಯೇಟ್ ಸಂಪುಟ ರಚನೆ ಆದ ನೆಕ್ಸ್ಟ್ ವಿದಿನ್ 1 ಮಂತ್ 2 ಮಂತ್ ಸರ್ಕಾರ ಬಿದ್ದೋದಂತ ಯಾವ ಇತಿಹಾಸನೂ ಇಲ್ಲ. ಇದಕ್ಕೆ ಆಯಸ್ಸು ಕಡಿಮೆ. ಈ ಭಿನ್ನಮತ ಅಥವಾ ಭಿನ್ನಮತ ಅಲ್ಲ, ಈ ರೀತಿ ಆಕ್ರೋಶಗಳು ಇದಕ್ಕೆ ಆಯಸ್ಸು ಕಡಿಮೆ. ಕಾಲಕ್ಕೆ ತಕ್ಕಂತೆ ಅವು ಸರಿಪಡಿಸಲ್ಪಡ್ತವೆ ಅಥವಾ ಅವ್ರಿಗೆ ಬೇರೆ ಬೇರೆ ಏನಾದರೂ ಹುದ್ದೆಗಳನ್ನ ಕೊಡ್ಬೋದು. ಬಟ್ ಪಾಯಿಂಟ್ ಏನು ಅಂತಂದರೆ ಸರ್, ಈ ಒಂದು 1.5 ವರ್ಷದಲ್ಲಿ ಆಗ್ತಾ ಇದಾವಲ್ಲ ಇವೆಲ್ಲ ಚುನಾವಣೆನ ಇಟ್ಕೊಂಡು, ಅದು ಚುನಾವಣೆ ಮೇಲೆ ಏನು ಎಫೆಕ್ಟ್ ಬೀಳುತ್ತೆ? ಇದು ಯಾವುದು ಆಗೋದಿಲ್ಲ ಮೇಡಮ್. ಈ ಸ್ಟ್ರಾಟಜಿ ವರ್ಕೌಟ್ ಆಗಲ್ಲ. ಅಧಿಕಾರ ಇರತಕ್ಕ ಅಧಿಕಾರ ಅನುಭವಿಸ್ತಾರೆ ಮತ್ತೆ ಮುಗಿತಾರೆ. ಈಗ ಮಂಡ್ಯದಲ್ಲಿ ಇವರು ನೋಡಿ, ನಮ್ಮ ಭಾಗದಲ್ಲಿ ಟಾರ್ಗೆಟ್ ಮಾಡೋಕ್ಕೆ JDS ಅನ್ನು ಟಾರ್ಗೆಟ್ ಮಾಡಲಿಕ್ಕೆ ಅತಿ ಹೆಚ್ಚಿನದಾಗಿ ಅಲ್ಲಿ ಚಲರಾಯಸ್ವಾಮಿ ಅವ್ರನ್ನ ಮತ್ತೆ 2ನೇ ಬಾರಿ ಕೊಟ್ಟಿದ್ದಾರೆ. ಇಲ್ಲಿ ಸನ್ಮಾನ್ಯ ಯಾರನ್ನ ನಮ್ಮ ಮಾಗಡಿ ಶಾಸಕರನ್ನ ಅವ್ರು ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ, ಸಂತೋಷ ಆಗಲಿ. ಈಗ ನೋಡಿ, ಈ ಕೆಲವು ಕಡೆ ಅವ್ರು ಬೇಕು ಅಂತ ಉದ್ದೇಶಪೂರ್ವಕ ಬಾರಿ ಮಂತ್ರಿಗಳ ಅವರು ಶಾಸಕರ ಅಲ್ಲಲ್ಲ ಮಿನಿಸ್ಟರ್ ಆಗಿದ್ದಾರೆ. ಯಾರು ಇವರು ನಮ್ಮ ಮಾಗಡಿ ಶಾಸಕರು ಬಾಲಕೃಷ್ಣ ಅವರು. ಇವರೆಲ್ಲ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಈ ಭಾಗದಲ್ಲಿ ನಾವು JDS ನಿರ್ನಾಮ ಮಾಡಬಹುದು. ಒಳ್ಳೆ ಸ್ಟ್ರಾಟಜಿ ಅಲ್ಲ ಅಲ್ಲ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಅದು ಯಾವುದು ವರ್ಕೌಟ್ ಆಗಲ್ಲ. ಇವರೆಲ್ಲ ಆಲ್ರೆಡಿ ಇವ್ರನ್ನ ಜನ ನೋಡಾಗಿದೆ. ಕಾಂಗ್ರೆಸ್ನಲ್ಲಿ ಈ ಚಲರಾಯಸ್ವಾಮಿ ಅವರು ನೋಡಿ ಆಗಿದೆ, ಬಾಲಕೃಷ್ಣ ಅವ್ರು ನೋಡಾಗಿದೆ, ಗುಬ್ಬಿ ಶ್ರೀನಿವಾಸ್ ಅವ್ರು ನೋಡಾಗಿದೆ, ಜಮೀರ್ ಅಹಮದ್ ಅವ್ರು ನೋಡಾಗಿದೆ. ಹಾಗಾಗಿ ಇವ್ರನ್ನ ಯಾರನ್ನ ಸಹ ಸ್ವೀಕರಿಸಕ್ಕೆ ರೆಡಿ ಇಲ್ಲ. ಇವರು ಹೇಳಿದ ಸ್ಟ್ರಾಟಜಿ ಮಾಡ್ಕೊಂಡು ಇದು ಜಾತಿ ಸಮೀಕರಣ ಮಾಡಿಬಿಟ್ಟಿದ್ದೀವಿ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರಿಗೆ ವಿಷನ್ ಇಲ್ಲ. ಈ ಸರ್ಕಾರದಲ್ಲಿ ಒಂದು ಡ್ರೀಮ್ ಇಲ್ಲ. 2028 ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಸುಳ್ಳು ಮೇಡಮ್. ಆಲ್ ರೈಟ್, ಓಕೆ ಸರ್, ತುಂಬ ಟೈಮ್ ಇಲ್ಲದೆ ಇರೋದ್ರಿಂದ ಸರ್, ಈಗ ಏನು ಸಂಪುಟ ಇದೆ ಅಲ್ಲ ಸರ್, ಈಗಿರುವಂತಹ ಸಂಪುಟ ಐ ಸ್ಟಿಲ್ ಬಿಲೀವ್ ನಾಳೆ ಒಂದಿಬ್ಬರಿಗಾದ್ರೂ ಕೊಡ್ತಾರೆ, ಒಬ್ಬರನ್ನು ರಾಜೀನಾಮೆ ತೊಗೊಂಡು ಮಹಿಳೆಯರಿಗೆ ಇಬ್ಬರು ಕೊಡ್ತಾರೆ ಅನ್ನುವಂಥ ಆಶಾವಾದದಿಂದ ನಾನಿದ್ದೀನಿ. ಆಮೇಲೆ ಜನ ಡಿಸೈಡ್ ಮಾಡ್ತಾರೆ. ಈಗಿರುವಂಥ ಸಂಪುಟ ಇದೆ ಅಲ್ಲ ಸರ್, ಕಂಪ್ಲೀಟ್ ಸಂಪುಟ ಪರ್ಫೆಕ್ಟ್ ಇದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಪರ್ಫೆಕ್ಟ್ ಇದೆ ಯಾಕಂದ್ರೆ ಯಾರು ಖುಷಿಯಾಗಿಲ್ಲ. ಯಾಕಂದ್ರೆ 2028 ಚುನಾವಣೆ ಏನಾಗುತ್ತೆ ಅಂದ್ರೆ, ಇದೇ ಡಿಬೇಟ್ಲಿ ಒಂದು ಮಾತು ಹೇಳಿದೆ ನಾನು, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು. ಈಗಲೇ ಅದರ ಪರಿಣಾಮ ಕಾಣ್ಲಿಕ್ಕಿಲ್ಲ ನಿಮಗೆ. ಈ ಮನೆಯೊಳಗನ ಕಿಚ್ಚು ಇದೆಲ್ಲ ಅಸಮಾಧಾನ ಚುನಾವಣೆ ಹತ್ರ ಬಂದಂಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದರ ಅಭಿವ್ಯಕ್ತಿ ಶುರು ಆಗ್ತದೆ. ಯಾಕಂದ್ರೆ ಕೃಷ್ಣಪ್ಪ ಅವರಂಥ ದೊಡ್ಡ ನಾಯಕರನ್ನಾಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ಅನೇಕರು ಇರ್ತಾರೆ. ಇಂಥ ಹಿರಿಯರನ್ನ ಅಲಕ್ಷ್ಯ ಮಾಡಿದ್ದಕ್ಕೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು. ಕೃಷ್ಣಪ್ಪ ಅವರು ಡೆಲ್ಲಿಗೆ ಹೋಗೋದು ಅಥವಾ ಮುಖ್ಯಮಂತ್ರಿಗಳು ಆ ತರದ ವ್ಯಕ್ತಿ ಅಲ್ಲ. ಅವರು ಅನುಭವ ಇದೆ, ಅವ್ರಿಗೆ ಹಿರಿತನ ಇದೆ, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಭಾವ ಇರುವಂತಹ ಅದು ಒಕ್ಕಲಿಗ ನಾಯಕ. ಅವ್ರನ್ನ ಪರಿಗಣಿಸಬೇಕಾಗಿತ್ತು. ಐ ಡೋಂಟ್ ನೋ ಯಾಕೆ ಪದೇ ಪದೇ ಅವರನ್ನ. ಅದ್ರ ಜೊತೆಗೆ ಮಹಿಳೆಯರ ವಿಚಾರ ಬಂದಾಗ ಎಲ್ಲವನ್ನು ಸಮತೋಲಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಇನ್ಮೇಲೆ. ಆದ್ರೆ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದು ದೊಡ್ಡ ಸವಾಲು ಡಿ ಕೆ ಶಿವಕುಮಾರ್ ಅವರು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.